ನಮಸ್ಕಾರ. ನನ್ನ ಹೆಸರು ಬಲ್ಕೀಸ್ ಬಾನು. ನಾನು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಶಾಸಕಿ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆಗೆ ಪ್ರಚಾರ ಮಾಡಲು ಒಂದು ವಾರದಿಂದ ಇಲ್ಲಿದ್ದೇನೆ. ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ ಮಲ್ಲಿಕಾರ್ಜುನ್ ಶಿವಶಂಕರ್ ಪರ ಮೊಮ್ಮಗ ಅವ್ರ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವಶಂಕರ್ ಪರ ನಿಧನದಿಂದ ಈ ತೆರವಾಗಿರ್ತಕ್ಕಂಥ ಈ ಜಾಗಕ್ಕೆ ಅವರು ನಮ್ಮ ಮೊಮ್ಮಗನನ್ನು ನಿಲ್ಲಿಸಿದ್ದೇವೆ. ಪಕ್ಷದ ಹೈಕಮಾಂಡ್ ಅವರು ಈ ತೀರ್ಮಾನವನ್ನು ತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ಥರ ಶಾಮನೂರು ಶಿವಶಂಕರಪ್ಪನವರಿಗೆ 5 ವರ್ಷದ ಅವಧಿಗೆ ಆಯ್ಕೆ ಮಾಡಿದರು, ಉಳಿದಿದ್ದ 2 ವರ್ಷಕ್ಕೂ ಕೂಡ ಅವ್ರ ಜಾಗಕ್ಕೆ ಇವ್ರನ್ನ ಆಯ್ಕೆ ಮಾಡಿ ಅಂತ ಹೇಳಿ ಕೂಡ ನಮ್ಮ ಪಕ್ಷದ ಆಧಾರದ ಮೇಲೆ ನಮ್ಮ ಪಕ್ಷದ ವತಿಯಿಂದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಪಕ್ಷ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ನೇತೃತ್ವದ ಪಕ್ಷ, DK ಶಿವಕುಮಾರ್ ಅವರ ನೇತೃತ್ವದ ಪಕ್ಷ ಎಲ್ಲ ಜಾತಿಯಲ್ಲಿ, ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ವರ್ಗದ ಏಳಿಗೆಗಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣಕ್ಕೋಸ್ಕರ ಹಲವಾರು ಕಾರ್ಯಕ್ರಮವನ್ನು ತಮ್ಮ ಬಜೆಟಲ್ಲಿ ಶುರು ಮಾಡಿದ್ದಾರೆ, ತೋರಿಸ್ಕೊಟ್ಟಿದ್ದಾರೆ. 2013ರಲ್ಲೂ ಇವರೆಲ್ಲ ಜನಾಂಗದ ಸಬಲೀಕರಣಕ್ಕೋಸ್ಕರ ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಜನನೂ ಅಪೇಕ್ಷೆ ಪಡ್ತಾ ಇದ್ದಾರೆ ಮುಂದೆ ಈ ಪಕ್ಷ ಇನ್ನು ಮುಂದೆನೂ ಕೂಡ ಬರಬೇಕು ಅಂತ. ಎಲ್ಲರೂ ಸೇರಿ ಮತವನ್ನು ಕೊಟ್ಟು ಸಿದ್ದರಾಮಯ್ಯ ಅವರ ಕೈಯನ್ನು ಬಲಪಡಿಸಬೇಕು. ಇನ್ನು ನಾವೆಲ್ಲರೂ ಕೂಡ ಶೋಷಿತ ವರ್ಗದವರು, ಇದಕ್ಕೆ ಜಾತಿ ಭೇದ ಭಾವ ಎಲ್ಲ, ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಮಧ್ಯಮ ವರ್ಗದವರು ಎಲ್ಲರೂ ಸೇರಿ ಈ ಪಕ್ಷವನ್ನು ಬೆಂಬಲ ಮಾಡಬೇಕು. ಯಾಕಂದರೆ ನಮ್ಮ ಪಕ್ಷದ ಸಿದ್ಧಾಂತನೇ ಎಲ್ಲರನ್ನ ಪ್ರೀತಿ ಮಾಡಬೇಕು, ಎಲ್ಲರನ್ನ ವಿಶ್ವಾಸ ತೊಗೊಂಡು ಹೋಗಬೇಕು, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿಬಿಟ್ಟು ಆ ಭಾವನೆಯಿಂದ ಬದುಕಬೇಕು ಅಂತ ಹೇಳ್ಬಿಟ್ಟು ಸೌಹಾರ್ದತೆಯಿಂದ, ಪ್ರೀತಿ ವಿಶ್ವಾಸದಿಂದ ಬದುಕಲಿ ಅಂತ ಅದೊಂದು ದೊಡ್ಡ ಸಂದೇಶ ನಮ್ಮ ಪಕ್ಷದ್ದು. ನಾವು ಇನ್ನೊಂದು ಜಾತಿಗೆ ಕೀಳು ಮಾಡೋದು, ಇನ್ನೊಂದು ಜಾತಿಗೆ ಬೈಯೋದು, ಇನ್ನೊಂದು ಭಾಷೆ ಮಾತಾಡೋರಿಗೆ ದ್ವೇಷ ಮಾಡೋದು ಅದು ನಮ್ಮ ಸಿದ್ಧಾಂತನೇ ಅಲ್ಲ. ನಮಗೂ ಭಾಜಪಂಗೆ ಬಹಳ ವ್ಯತ್ಯಾಸ ಇದೆ. ನಾವು ಎಲ್ಲರನ್ನು ಒಗ್ಗೂಡಿಸ್ಬೇಕು ಅಂದರೆ ಅವರು ಬೇರ್ಪಡಿಸ್ಬೇಕು ಅಂತ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಜನಾಂಗದವರು ಬಹಳ ಪ್ರೀತಿ ವಿಶ್ವಾಸದಿಂದ ಇದ್ದೀರಾ. ತಾವು ಅತ್ಯಂತ ನಮ್ರತೆಯಿಂದ ಕೇಳ್ಕೊಳ್ತೀನಿ, ನಮ್ಮ ಸಮರ್ಥ ಮಲ್ಲಿಕಾರ್ಜುನ್ ಶಿವಶಂಕರಪ್ಪನವರಿಗೆ 9ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ಮತವನ್ನು ಕೊಟ್ಟು ಜಯಗೊಳಿಸ್ಕೋಬೇಕು ಮತ್ತು ನಮ್ಮ ರಾಜ್ಯದ ಸರ್ಕಾರ ಕೈಯನ್ನು ಬಲಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.